ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆರಿ ಸಿಂಪಲ್ ಆಗಿ ಒಂದು 2-3 ಎಕ್ಸರ್ಸೈಸ್ ಅನ್ನ ಮಾಡೋದ್ರಿಂದ ನಾವು ನಮ್ಮ ವೇಟ್ ಅನ್ನ ಈಸಿಯಾಗಿ ಹೇಗೆ ಲಾಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು 15 ಡೇಸ್ ನೀವು ಕಂಟಿನ್ಯೂಸ್ ಈ ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ನೀವು ಆರಾಮಾಗಿ ನಿಮ್ಮ ವೇಟ್ ಅನ್ನ ಲಾಸ್ ಮಾಡ್ಕೊಬಹುದು. ಸೊ ಯಾವ ತರ ಅಂತ ನೋಡೋಣ. ಫಸ್ಟ್ ಈ ತರ ವಾಲ್ ಸಪೋರ್ಟ್ ತಗೊಂಡು, ಓಕೆನಾ, ಸ್ಲೋಲಿ ಈ ತರ ಜಂಪ್ ಮಾಡಬೇಕು. ತುಂಬಾ ಹೈ ಜಂಪ್ ಮಾಡೋದಲ್ಲ, ಜಸ್ಟ್ ಸ್ಪ್ರಿಂಗ್ ಟೈಪ್. ಜಸ್ಟ್ ನೀವು ನಿಮ್ಮ ಫೀಟ್ ಅನ್ನ ಅಪ್ ಮಾಡೋದು, ಡೌನ್ ಮಾಡೋದು. ಈ ತರ ನಿಮಗೆ ಎಷ್ಟು ಹೊತ್ತು ಮಾಡೋಕ್ಕಾಗುತ್ತೆ ಅಷ್ಟೊತ್ತು ಮಾಡಿ, ಸುಸ್ತಾಗ ತನಕ ಮಾಡಿ. ಇಲ್ಲ ಅಟ್ಲೀಸ್ಟ್ 1 ನಿಮಿಷನಾದ್ರೂ ನೀವು ಈ ತರ ಜಂಪ್ ಅನ್ನ ಕಂಟಿನ್ಯೂ ಮಾಡಬೇಕು. ಆಮೇಲೆ ಸ್ಟಾಪ್ ಮಾಡಿಬಿಟ್ಟು ಲೆಗ್ ಅನ್ನ ಹೀಗೆ ಫೋಲ್ಡ್ ಮಾಡಿ, ಫ್ರಂಟ್ ಫೋಲ್ಡ್, ಸೈಡ್ ರಿಲೀಸ್, ಲಿಫ್ಟ್ ಮಾಡಿ, ಫ್ರಂಟ್ ಫೋಲ್ಡ್ ಈ ತರ ಮಾಡ್ಕೊಳ್ಳಿ, ಸೈಡ್. ಇದನ್ನ ಒಂದು 20 to 30 ಕೌಂಟ್ ನೀವು ರಿಪೀಟ್ ಮಾಡಬೇಕು. ಓಕೆನಾ? ಈ ತರ ಜಂಪ್ ಮಾಡಿ ಸುಸ್ತಾಗಿರುತ್ತಲ್ಲ, ಇದು ರಿಲ್ಯಾಕ್ಸೇಷನ್ಗೆ. ಇದನ್ನ ನೀವು ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಇಲ್ಲ ಅಟ್ಲೀಸ್ಟ್ 30 ಕೌಂಟ್ ಅನ್ನಾದ್ರೂ ನೀವು ಮಾಡಿ. ಆಮೇಲೆ ಮತ್ತೆ ಜಂಪ್ ಈ ತರ ಸ್ಲೋಲಿ ಜಂಪ್ ಮಾಡಿ. ಇವಾಗ ನೆಕ್ಸ್ಟ್ ಮೂಮೆಂಟ್ 1 ನಿಮಿಷ ಜಂಪ್ ಮಾಡಬೇಕು. ಆಮೇಲೆ ಲೆಗ್ ಅನ್ನ ಈ ತರ ಫೋಲ್ಡ್ ಮಾಡಿ ಸೈಡ್ ಲಿಫ್ಟ್, ನಿಮ್ಮ ಎಲುಬಕ್ಕೆ ನೀಸು ಟಚ್ ಆಗೋ ತರ ಲಿಫ್ಟ್ ಮಾಡಿ, ಕ್ರಾಸ್ ಮಾಡಿ. ಈ ತರ ರೈಟ್ ಲೆಗ್ ಅನ್ನ ಲೆಫ್ಟ್ ಸೈಡು, ಲೆಫ್ಟ್ ಲೆಗ್ ಅನ್ನ ರೈಟ್ ಸೈಡ್, ಈ ತರ ಕ್ರಾಸ್ ಲಿಫ್ಟ್. ಈ ತರ ನೀವು ರಿಪೀಟ್ ಮಾಡಬೇಕು. ಇವಾಗ ಇದನ್ನು ಅಷ್ಟೇ ಒಂದು 30 ಕೌಂಟ್ ಅನ್ನಾದ್ರೂ ನೀವು ಮಾಡಬೇಕು. ಮತ್ತೆ 1 ನಿಮಿಷ ಈ ತರ ಜಂಪ್. ಓಕೆನಾ? ಇವಾಗ ಲೆಗ್ ಅನ್ನ ಬ್ಯಾಕ್ ಸೈಡ್ ಈ ತರ ಲಿಫ್ಟ್ ಮಾಡೋದು. ಇದನ್ನು ಅಷ್ಟೇ 30 ಕೌಂಟ್ ಅನ್ನ ನೀವು ಮಾಡಬೇಕಾಗುತ್ತೆ. 1 ನಿಮಿಷ ಜಂಪ್, 30 ಕೌಂಟು ಈ ತರ ಮೂವ್ಸ್. ಇದನ್ನ ರಿಪೀಟ್ ಮಾಡಿ ಈ ತರ. ಇವಾಗ ಮತ್ತೆ 1 ನಿಮಿಷ ಜಂಪ್. ಈ ತರ ಮಾಡ್ಕೊಂಡು ಜಂಪ್ ಮಾಡಿಕೊಂಡು ಇವಾಗ ಲೆಗ್ ಅನ್ನ ಸ್ಟ್ರೈಟ್ ಆಗಿ ಲಿಫ್ಟ್ ಮಾಡೋದು. ನಿಮ್ಮ ಹತ್ರ ಎಷ್ಟು ಅಪ್ ಆಗುತ್ತೋ ಅಷ್ಟು ಈ ತರ ಲಿಫ್ಟ್ ಮಾಡಿ. ಇದನ್ನ ಒಂದು 30 ಟೈಮ್ಸು ರಿಪೀಟ್ ಮಾಡಿ. ಈ ತರ. ಓಕೆನಾ? ಇದಿಷ್ಟು ಎಕ್ಸರ್ಸೈಸ್ ಅನ್ನ ನೀವು ಎವ್ರಿ ಡೇ ಮಾಡೋದ್ರಿಂದ ಒಂದು 15 ಡೇಸ್ ಅಲ್ಲಿ ನೀವು ವೇಟ್ ಲಾಸ್ ಅನ್ನ ಮಾಡ್ಕೊಬಹುದು. ಸೊ ಟ್ರೈ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.